अकबोल न्यूज में सभी का स्वागत है। आज बिदर डिप्टी कमिश्नर ऑफिस में भीम आर्मी के डिस्ट्रिक्ट सेक्रेटरी हमारे बीच मौजूद है। आइए हम इनसे जानना चाहेंगे कि आप डिप्टी कमिश्नर ऑफिस में क्या जो सो आप शिकायत लेकर आए हैं। ಎಲ್ರಿಗೂ ನಮಸ್ಕಾರ. ನಾವು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿರುವಂತಹ ಉದ್ದೇಶ ಏನಂತಂದ್ರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬ್ಯಾನಹಳ್ಳಿಕೆ ಗ್ರಾಮ ಪಂಚಾಯತಿಯಲ್ಲಿ ಬರುವಂತಹ ಹಲಳಿಕೆ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಹೋಗುವಂತಹ ಏನು ರಸ್ತೆ ಇದೆ ಅದು ಸುಮಾರು 2 ವರ್ಷಗಳಿಂದ ಬಹಳಷ್ಟು ಒಂದು ಹಾಳಾಗಿ ಬಂದಿದೆ. ಅದು ಅಲ್ಲಿ ಯಾವುದೇ ರೀತಿಯಿಂದ ನಾವು ಪಂಚಾಯತಿನ ಅಧ್ಯಕ್ಷರಿಗೂ ಹಾಗೂ ಮತ್ತು ಅಲ್ಲಿರುವಂತಹ ಪಿಡಿಒರಿಗೂ ಸಂಪರ್ಕ ಮಾಡಿದ್ರೂ ಕೂಡ ಯಾವುದೇ ರೀತಿಯಿಂದ ಬೇಜವಾಬ್ದಾರಿತನವನ್ನು ತೋರಿಸಿ ಇನ್ನೂ ಕೂಡ ಆ ರಸ್ತೆಯನ್ನ ನಿರ್ವಹಣೆ ಮಾಡಿಲ್ಲ. ಈ ತರ ರಸ್ತೆ ನಾವು ತೋರಿಸ್ತೀವಿ, ತಾವು ನೋಡಬಹುದು. ಮಳೆಗಾಲದಲ್ಲಿ ಮಳೆ ನೀರು ಬಂದು ನಿಂತು ಓಡಾಡೋ ಬಹಳಷ್ಟು ಸಮಸ್ಯೆ ಆಗ್ತಿದೆ. ನಮ್ಮ SC ಓಣಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಅದೇ ರೋಡಿನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋರು ಇರ್ತಾರೆ ಮತ್ತು ವಾಹನದಲ್ಲಿ ಕೂಡ ಹೋಗೋರು ಇರ್ತಾರೆ. ಅಲ್ಲಿ ಒಂದು ನೀರು ನಿಂತ್ಕೊಂಡು ಗಲೀಜಾಗಿ ಬಹಳಷ್ಟು ಒಂದು ಕೆಟ್ಟ ಸ್ಮೆಲ್ ಬರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣ ನಾವು ಇವತ್ತು ಜಡ್ಪಿಯಲ್ಲಿರುವಂತಹ CO ಅವರಿಗೂ ಒಂದು ಪತ್ರವನ್ನು ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳವರು ಒಂದು ಪತ್ರವನ್ನು ಕೊಟ್ಟಿದ್ವಿ. ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ಎಲ್ಲ SC ಓಣಿಯವರನ್ನ ಕರ್ಕೊಂಡು ಬಂದು ಜಿಲ್ಲಾಧಿಕಾರಿಗಳ ಎದುರುಗಡೆ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ತೀವಿ ಅಂತ ಹೇಳಿ ನಾವು ಮಾಧ್ಯಮದ ಮುಖಾಂತರ ಹೇಳ್ತೀವಿ. वो दूसरी गली जो तुम्हारे गांव में जो दूसरे रोडा है वो अच्छे है? पूरे हमारी गली में जितने भी रोडा है, जितने भी गली को जाता है रोड पूरे के पूरे अच्छे, जस्ट ओनली SC का गली का रोड ही तो SC आप लोग SC रहने से आप लोगों के साथ नाइंसाफी हो रही क्या? शायद मे भी हो सकते होंगे, होंगे मे भी हो सकता है। 2 साल से हम पंचायत को बोल रहे हैं करो बोल के, फिर लेकिन उन्होंने उसके ज्ञान में ले रहे नहीं उन्होंने। हाँ, फिर हम पूरा ये लास्ट में इधर आ गए। अभी डिस्ट्रिक्ट इंचार्ज मिनिस्टर ईश्वर खंडे जी ने बोले करोड़ों रुपए बजट लाए। दस के दिन साहब आ रहे, ईश्वर खंडे साहब आ रहे, हमारे मिनिस्टर साहब आ रहे, हम उनको जाके भी बोलने वाले हैं। हाँ, तो क्या है जो है इतना 2 साल से भी बोले तो भी नहीं कर रहे बोल के उनको भी हम कंप्लीट देने वाले हैं। हाँ, ओके, थैंक यू।